ಇನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಮೃತ ಭರತ್ ಭೂಷಣ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಭರತ್ ಭೂಷಣ್ ಅವರಿಗೂ ಕೂಡ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ನೆರವೇರ್ತಾ ಇದೆ. ಅನೇಕ ರಾಜಕೀಯ ನಾಯಕರು ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹೆಬ್ಬಾಳದ ವಿದ್ಯುತ್ ಚಿತಾಗಾರದಿಂದ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಬಿಜೆಪಿ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ, ಭರತ್ ಭೂಷಣ್ ಪತ್ನಿ ಮತ್ತು ಮಗುವಿನ ಜೊತೆಗೆ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಅಂತ ತೆರಳಿದರು. ಆದರೆ ಉಗ್ರರ ಅಟ್ಟಹಾಸಕ್ಕೆ ಭರತ್ ಭೂಷಣ್ ಕೂಡ ಮೃತಪಡ್ತಾರೆ. ಅಲ್ಲಿನ ಭೀಕರತೆಯನ್ನು ಅವರ ಪತ್ನಿ ಈಗಾಗಲೇ ಹಂಚಿಕೊಂಡಿದ್ದಾರೆ. ಹೇಗೆಲ್ಲ ಇತ್ತು ಉಗ್ರರ ಕೃತ್ಯ ಅಂತ ಹೇಳಿ ಕಣ್ಣೆದುರೇ ಪತಿಯನ್ನು ಕಳ್ಕೊಂಡಂತಹ ಪತ್ನಿ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಇನ್ನೂ ಕೂಡ ಲೋಕದ ಅರಿವೇ ಇರದಂತಹ ಮಗು ತಂದೆಯನ್ನು ಕಳ್ಕೊಂಡಿದೆ. ಕುಟುಂಬ ಮಗನನ್ನು ಕಳ್ಕೊಂಡಿದೆ. ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಉತ್ತಮ ಚಿಕಿತ್ಸೆಯನ್ನು ಕೊಟ್ಟು ಅವರ ಆರೋಗ್ಯ ಸುಧಾರಿಸಿ ತಾಯಿ ಮನೆಗೆ ಬಂದ ನಂತರದಲ್ಲಿ ಭರತ್ ಭೂಷಣ್ ಫ್ಯಾಮಿಲಿಯ ಜೊತೆಗೆ ಕಾಶ್ಮೀರದ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಹೋಗಿದ್ದರು. ವಾಪಸ್ ಬರಬೇಕಿತ್ತು ಇವತ್ತು ಅವರು ಪ್ರವಾಸವನ್ನು ಮುಗಿಸ್ಕೊಂಡು. ಆದರೆ ಯಾರೂ ಕೂಡ ಕನ್ಸ್ಮನ್ಸ್ನಲ್ಲೂ ಅಂದುಕೊಂಡಿರಲಿಲ್ಲ ಮನೆಯಿಂದ 3 ಹೋಗಿ 2 ಮಾತ್ರ ಜೀವಂತವಾಗಿ ಬರ್ತಾರೆ, ಮಗ ಶವವಾಗಿ ತಮ್ಮ ಕೈ ಸೇರ್ತಾನೆ ಅಂತ. ಪೊಲೀಸ್ ಗೌರವ ಸಲ್ಲಿಕೆ ಆಗ್ತಾ ಇದೆ ಭರತ್ ಭೂಷಣ್ ಅವರಿಗೆ. ಅಂತಿಮ ನಮನದಲ್ಲಿ ರಾಜಕೀಯ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಹೆಬ್ಬಾಳದ ವಿದ್ಯುತ್ ಚಿತಾಗಾರದಿಂದ ನೇರ ದೃಶ್ಯಾವಳಿಗಳು.
Everybody, rest on your arms. Reverse. ನೀನೇ ಬರ್ತೀಯ ನೀನು ಇಟ್ಟರೆ ತಾನೇ ತಗೊಳ್ಳೋದು, ನೀನು ಇಟ್ಟರೆ ತಗೊಳ್ಳೋದು. ಅಣ್ಣ ಅಣ್ಣ ಅವ್ರಿಗೇನೋ ಅಲ್ಲಿ ಕ್ಲೋಸಪ್ ಯಾಕ್ರು ಅಲ್ಲೇ ಅದಕ್ಕೆ ಗೊತ್ತು ನಮಗೆ ಸರ್, ಗೊತ್ತು ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಮಧ್ಯದಲ್ಲಿ ಯಾರು ಮಾತಾಡಬೇಡಿ, ಅದನ್ನೇ ಹೇಳ್ತಾ ಇದ್ದೀನಿ. ಒಂದ್ಸತಿ ಅವ್ರು ಕ್ಲೀನಾಗಿ ವಿವರಿಸ್ಬಿಡ್ಲಿ ಅಂತ ಅಷ್ಟೇ. ನಮಗೂ ಗೊತ್ತಾಗತ್ತೆ ಸರ್, ಬಿಟ್ಬಿಡಿ ಮೇಡಮ್.
ಗಮನಿಸ್ತಾ ಇದ್ದೀರಿ ಒಂದು ಕಡೆ ಹಿಂದೆ ಬಾಳ ಕ್ಯಾಮ್ರಾ ಸ್ಟಿಲ್ಲು ಸರ್ ದಂಡ ಸರ್ ಬನ್ನಿ ಸ್ವಲ್ಪ ಈ ಕಡೆ ಹೋಗ್ತಾರೆ. ಸರ್, ರಾಜಕೀಯ ನಾಯಕರು ಕೂಡ ಬಂದು ಕುಟುಂಬಸ್ಥರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಹೇಳೋದರ ಜೊತೆಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು. ಮಗನನ್ನು ಕಳೆದುಕೊಂಡಂತಹ ಕುಟುಂಬದ ನೋವಿದೆಯಲ್ಲ, ಇದು ಯಾರಿಗೂ ಕೂಡ ಬೇಡ. ಯಾಕೆಂದರೆ ತಾಯಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರನ್ನು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದು ಅವರನ್ನು ತುಂಬಾ ಅಚ್ಚುಕಟ್ಟಾಗಿ ನೋಡಿಕೊಂಡಿದ್ದಂತಹ ಭರತ್ ಭೂಷಣ್ ತಾಯಿ ಚೆನ್ನಾಗಾಗಿದ್ದಾರೆ ಅನ್ನೋದು ಖಾತ್ರಿ ಆಗ್ತಾ ಇದ್ದ ಹಾಗೆ ಕುಟುಂಬದ ಜೊತೆಗೆ ಒಂದಷ್ಟು ಖುಷಿಯ ಕ್ಷಣಗಳನ್ನು ಕಳೆಯೋಣ ಅಂತ ಹೇಳಿ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸದ ಪ್ಲ್ಯಾನನ್ನು ಮಾಡ್ತಾರೆ. ಅಂತೆಯೇ ಜಮ್ಮು ಕಾಶ್ಮೀರಕ್ಕೆ ಇದೇ ತಿಂಗಳ 18ನೇ ತಾರೀಕು ಹೋಗ್ತಾರೆ. ಪತ್ನಿ ಮತ್ತು 3 ವರ್ಷದ ಮಗನ ಜೊತೆಗೆ ಸುಜಾತ ಅವರು ಪತ್ನಿ. 18ನೇ ತಾರೀಕಿನಿಂದ ಜಮ್ಮು ಕಾಶ್ಮೀರದ ವಿವಿಧ ಜಾಗಗಳನ್ನು ಅವರು ಕವರಪ್ ಮಾಡ್ತಾರೆ. ಮಂಗಳವಾರ ಪಹಲ್ಗಾಮ್ಗೆ ಅವರು ಹೋಗಿದ್ದರು. ಇದೇ ಸಂದರ್ಭದಲ್ಲಿ 2:45-3 ಗಂಟೆ ಸುಮಾರಿನಲ್ಲಿ ಇನ್ನೇನು ಅವರೆಲ್ಲರೂ ಕೂಡ ಊಟಕ್ಕೆ ಹೊರಡಬೇಕಿತ್ತು. ಆಗ ಶಬ್ದ ಜೋರಾಗಿ ಕೇಳಿಸುತ್ತೆ. ಮೊದಲಿಗೆ ಎಲ್ಲರೂ ಕೂಡ ಪಟಾಕಿ ಸೌಂಡ್ ಅಂತ ಅಂದುಕೊಂಡಿದ್ರಂತೆ. ಅದಾದಮೇಲೆ ಈ ರೀತಿ ಉಗ್ರರ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲೇ ಒಂದಷ್ಟು ಟೆಂಟ್ಗಳನ್ನು ಹಾಕ್ಕೊಂಡಿದ್ರಂತೆ. ಆ ಟೆಂಟ್ಗಳ ಮುಂದೆ ಉಗ್ರರು ಬಂದು ಅಲ್ಲಿದ್ದಂತಹ ಪುರುಷರ ಜೊತೆಗೆ ಮಾತನಾಡ್ತಾರೆ ಒಂದಷ್ಟು ಮಾತುಗಳನ್ನು. ಅದಾದಮೇಲೆ ಸುಜಾತ ಅವರ ಫ್ಯಾಮಿಲಿ ಅಂದರೆ ಅವರ ಪತಿ ಭರತ್ ಇದ್ದಂತಹ ಟೆಂಟ್ ಹತ್ರನೂ ಬರ್ತಾರೆ. ಮತ್ತೊಂದು ಫ್ಯಾಮಿಲಿಯು ಕೂಡ ಇವರ ಜೊತೆಗಿತ್ತು ಅಂತ ಹೇಳಿ ಸುಜಾತ ಅವರು ಮಾತನಾಡಬೇಕಿದ್ರೆ ಹೇಳಿದರು. ಅವರ ಬಳಿಯೂ ಕೂಡ ಮಾತನಾಡ್ತಾರೆ. ನೀವು ಯಾವ ಧರ್ಮ, ಐಡೆಂಟಿಟಿ ಇದೆಲ್ಲವನ್ನ ಕೇಳ್ತಾರೆ. ಏಕಾಏಕಿ ತಲೆಗೆ ಗುಂಡು ಹೊಡಿತಾರೆ. ಇನ್ನು ಸುಜಾತ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಕಣ್ಣಾರೆ ಕಂಡಂತಹ ಆ ಘೋರ ದೃಶ್ಯ ಹೇಗಿತ್ತು ಅಂದರೆ ಭರತ್ ಭೂಷಣ್ ಅವರಿಗೆ ಮಾತನಾಡೋದಕ್ಕೇ ಆ ಉಗ್ರರು ಅವಕಾಶ ಕೊಡಲಿಲ್ಲ ಅಂತೆ. ತುಟಿಕ್ ಪಿಟಿಕ್ ಅನ್ಲಿಕ್ಕೂ ಬಿಡಲಿಲ್ಲ ಅಂತೆ. ಏಕಾಏಕಿ ತಲೆಗೆ ಗುಂಡು ಹಾರಿಸಿದ್ರು. 3-4 ಬಾರಿ ಫೈರಿಂಗ್ ಮಾಡಿ ತನ್ನ ಪತಿಯನ್ನು ಕಣ್ಣ ಮುಂದೆಯೇ ಕೊಂದು ಬಿಟ್ರು ಅಂತ ಹೇಳಿ ಸುಜಾತ ಅವರು ಕಣ್ಣಾರೆ ಕಂಡಂತಹ ಆ ಘೋರಾತಿ ಘೋರ ಘಟನೆಯನ್ನು ಕಣ್ಣೀರು ಹಾಕ್ತಾ ಹಂಚಿಕೊಂಡಿದ್ರು. ಒಂದು ಕಡೆ ಗಮನಿಸ್ತಾ ಇದ್ದೀರಿ ಶಿವಮೊಗ್ಗದ ಮಂಜುನಾಥ್ ಅವರ ಅಂತ್ಯಕ್ರಿಯೆಯ ಸಂದರ್ಭದ ದೃಶ್ಯಗಳು. ಪಂಚಭೂತಗಳಲ್ಲಿ ಮಂಜುನಾಥ್ ಲೀನರಾಗಿದ್ದಾರೆ. ಅವರ ಪುತ್ರ ಅಭಿಜಯ್ ಸೆಕೆಂಡ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಂತೆ. ಹಾಗಾಗಿ ಅದರ ಖುಷಿಗೋಸ್ಕರ ಆತನನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಡ್ರೀಮ್ ಅಂತೆ ಅದು. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಬೇಕು ಅನ್ನೋದು ಮಂಜುನಾಥ್ ಅವರ ಡ್ರೀಮ್ ಆಗಿತ್ತಂತೆ. ಆದರೆ ಆ ಕನಸೇ ಮಂಜುನಾಥ್ರನ್ನು ಅವರ ಕುಟುಂಬದಿಂದ ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆ ವಿಧಿವಿಧಾನದಂತೆ ನೆರವೇರಿತು. ಮತ್ತೊಂದು ಕಡೆ ಭರತ್ ಅವರ ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ ಕುಟುಂಬಸ್ಥರಿಂದ. ಸಕಲ ಪೊಲೀಸ್ ಗೌರವ ಸಲ್ಲಿಕೆ ಆಯಿತು. ರಾಜಕೀಯ ನಾಯಕರು, ಮುಖಂಡರು ಬಂದು ಭರತ್ ಭೂಷಣ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು.